ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಹೇಳಿಕೊಂಡಿರೋಂಥ ವಿಷಯ ಏನಂದರೆ, ಈಗಾಗಲೇ ಧರ್ಮಸ್ಥಳ ಭಾಗದಲ್ಲಿ ಏನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ಗಲಾಟೆ, ಏನು ಜಾತ್ಯತೀತ ಗಲಾಟೆ ಮತ್ತು ಹಿಂದೂ ಧರ್ಮದ ಬಗ್ಗೆ ಒಂದು ಸೆಕ್ಯುಲರಿಸಮ್ ಬಗ್ಗೆ ಒಂದು ಗಲಾಟೆ ನಡೀತಾ ಇದೆ ಅಲ್ವಾ. ಅದ್ರ ಬಗ್ಗೆ ನಾನು ಸೆಕ್ಯುಲರ್ ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳೋಕ್ಕೆ ಸ್ವಲ್ಪ ಇಷ್ಟಪಡ್ತೀನಿ. ಯಾಕೆಂದರೆ ಈಗಾಗಲೇ ನಾವು ರಾಮಾಯಣ ಸಮಯದಲ್ಲಿ ತಾವು ನೋಡಿರ್ತೀರ. ಯಾಕಂದರೆ ನಮ್ಮ ಏನು ರಾಮನಾದವನು ಏನು ರಾವಣನ ಗೆಲ್ಲಬೇಕಾದ್ರೆ ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದು ಸೆಕ್ಯುಲರ್ ಜಾತ್ಯತೀತತೆ ಅಂದರೆ ಏನಂದರೆ, ಈಗಾಗಲೇ ರಾಮನ ಒಂದು ಯುದ್ಧದ ಸಮಯದಲ್ಲಿ ರಾಮ ಸೇತು ಕಟ್ಟಬೇಕಾದ್ರೆ ಶ್ರೀರಾಮ ಯಾರು ಹನುಮಂತನಾದವನು ಆತನಿಗೆ ಯಾವುದೇ ರೀತಿಯ ರಾಮನಿಗೆ ರಕ್ತ ಸಂಬಂಧ ಇರೋದಿಲ್ಲ. ಮತ್ತೇನೆಂದರೆ ಅಳಿಲಿಗೂ ಕೂಡ ರಕ್ತ ಸಂಬಂಧ ಇರೋದಿಲ್ಲ. ಯಾಕಂದರೆ ನಾವು ಈಗಾಗಲೇ ಅದು ಈ ಸಮಯದಲ್ಲೂ ಕೂಡ ನಾವು ಅವ್ರನ್ನ ನೆನೆಸ್ಕೊಳ್ತೀವಿ, ಅಳಿಲು ಸೇವೆ ಅಂತೀವಿ. ಮತ್ತು ಸುಗ್ರೀವನಿಗೂ ಕೂಡ ಯಾವುದೇ ರೀತಿ ರಾಮನಿಗೆ ರಕ್ತ ಸಂಬಂಧ ಇರೋದಿಲ್ಲ. ಮತ್ತೇನೆಂದರೆ ರಾಮನ ತಮ್ಮ ವಿಭೀಷಣ ಏನಿರ್ತಾನೆ ಅವನಿಗೂ ಕೂಡ ರಕ್ತ ಸಂಬಂಧ ಇರೋದಿಲ್ಲ. ಯಾಕಂದರೆ ಇದೇ ಒಂದು ರೀತಿ ಜಾತ್ಯತೀತತೆ ರಾಮಾಯಣ ಸಮಯದಿಂದನೇ ಜಾತ್ಯತೀತತೆ ಬಂದಿರುವಂಥದ್ದು. ಅದನ್ನು ಈಗ ಈ ಕೋಮುವಾದಿಗಳು ಏನು ಮಾಡ್ತಾರೆ ಕೇಳಿದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ವಿಸ್ತಾರವಾಗಿ ಹೇಳೋದಿಲ್ಲ ಕೋಮುವಾದಿಗಳು. ಯಾಕಂದ್ರೆ ಕೇಳಿದ್ರೆ ಹೊಡೆದಾಟದ್ದು ಬಡದಾಟದ ಬಗ್ಗೆ ಅಷ್ಟೇ ಹೇಳ್ತಾರೆ, ಬಿಟ್ಟರೆ ಜಾತ್ಯತೀತತೆ ಅಂದರೆ ಏನಂತಾನೆ ಗೊತ್ತಿಲ್ಲ ಅವರಿಗೆ. ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇರುವಂಥ ಹಿಂದೂ ಮಹಾಜನತೆಗಳೇ, ಜಾತ್ಯತೀತತೆ ಮೊದಲಿನಿಂದನೂ ಕೂಡ ಇದೆ. ರಾಮಾಯಣ ಕಾಲದಿಂದನೂ ಕೂಡ ಜಾತ್ಯತೀತವಾಗಿ ನಾವು ರಾವಣನನ್ನು ಸಂಹಾರ ಮಾಡಿ ಸೀತಾಮಾತೆಯನ್ನು ನಾವು ರಾಮನ ತಗೊಂಡು ಬಂದಿರೋದು. ಆ ಸಮಯದಲ್ಲಿ ಈಗಾಗಲೇ ನೋಡಿ ನಾವು ಸುಗ್ರೀವಾಜ್ಞೆಯನ್ನು ಅಂತೀವಲ್ವ, ಸುಗ್ರೀವನಿಗೂ ಕೂಡ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾತ. ನಂತರ ಲಂಕೆಯನ್ನು ಕೂಡ ವಿಭೀಷಣನಿಗೆ ಬಿಟ್ಟುಕೊಟ್ಟು ಬರ್ತಾನೆ. ಮತ್ತೇನೆಂದರೆ ಈಗಾಗಲೇ ಅಳಿಲಿಗೂ ಕೂಡ ಒಂದು ಸ್ಥಾನಮಾನವನ್ನು ಕೊಡ್ತಾನೆ. ನಾವು ಈಗಾಗಲೇ ಅಳಿಲು ಸೇವೆ ಮತ್ತು ಸುಗ್ರೀವಾಜ್ಞೆ ಎಲ್ಲ ರಾಜಕೀಯದಲ್ಲಿ ಬರ್ತದೆ, ಮತ್ತು ರಾಮರಾಜ್ಯ ಅದೆಲ್ಲ ಬರ್ತದೆ. ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಏನಂದರೆ, ಈ ಕೋಮುವಾದಿಗಳ ಭಾಷಣಕ್ಕೆ ನೀವು ಮರೆಯಾಗಬೇಡಿ. ಯಾಕೆ ಕೇಳಿದರೆ, ನಮ್ಮ ಒಂದು ಮಹಾನ್ 2 ಗ್ರಂಥಗಳು ಏನಿದ್ದಾವೆ ಅದ್ರ ಬಗ್ಗೆ ಇವರು ಯಾವುದೇ ರೀತಿಯ ವಿಸ್ತಾರವಾಗಿ ಹೇಳೋದಿಲ್ಲ. ಯಾಕಂದರೆ ಇದು ಬಡದಾಟದಷ್ಟೇ ಕೋಮವಾದದ ಬಗ್ಗೆ ಹೇಳ್ತಾರೆ. ಹಿಂದೂ ಯುವಕರಿಗೆ ತಲೆ ಹಾಳು ಮಾಡುವಂಥದ್ದು, ಅವ್ರಿಗೆ ಕೂಡ ರೌಡಿ ಪಟ್ಟವನ್ನು ಮುಂದಿನ ದಿನದಲ್ಲಿ ಸಿಗ್ತದೆ. ಮತ್ತು ಅವ್ರು ನಂಬ್ಕೊಂಡು ಭಾಳ ಜನ ಪಾಪ ಮನೆಯವರೆಲ್ಲ ಇರ್ತಾರೆ. ಅದಕ್ಕೋಸ್ಕರ ತಾವು ಸ್ವಲ್ಪ ಮಟ್ಟಿಗೆ ವಿಚಾರ ಮಾಡಬೇಕು. ಯಾಕಂದರೆ ಜಾತ್ಯತೀತತೆ ಎಂಬುದೇ ಮೊದಲು ಆ ಕಾಲದಿಂದನೇ ಬಂದಿರುವಂಥದ್ದು. ಮತ್ತು ನೋಡಿ, ನೀವು ಈಗಾಗಲೇ ತಿಮ್ಮರೋಡಿ ಏನಂತೇವಲ್ವ ನಾವು, ಅವರಿಗೆ ಏನು ಆ ಕಾಲದಲ್ಲಿ ಅವನು ಮೊಬೈಲಲ್ಲಿ ರೌಡಿ ಇದ್ದ, ಅದೆಲ್ಲ ಕೆಲವೊಂದು ಕೋಮುವಾದಿಗಳು ಹೇಳ್ತಾ ಇದ್ದಾರೆ. ರೌಡಿ ಇದ್ರೂ ಕೂಡ ಆತ ನೋಡಿ, ವಾಲ್ಮೀಕಿ ಆದವನು ಮೊದಲೇ ರೌಡಿನೇ ಆಗಿದ್ದ. ಆ ಸಮಯದಲ್ಲಿ ರೌಡಿ ಆದವನು ಸೀತಾಮಾತೆಗೆ ಒಂದು ಆಶ್ರಯನ ಕೊಡಲಿಲ್ವ, ಅವನು ರಾಮಾಯಣವನ್ನು ಬರೆದಿಲ್ವ, ಆಕೆ ಮಹಾನ್ ನಮ್ಮ ಧರ್ಮದ ಏನು ಮಹಾಭಾರತದ ಸೀತಾಮಾತೆ ಏನು ಒಂದು 2 ಮುದ್ದಾದ ಮಕ್ಕಳಿಗೆ ಲವಕುಶಿಗೆ ಜನ್ಮ ಕೊಡಲಿಲ್ವ, ಕೊಟ್ಟಿರೋದು ಎಲ್ಲಿ, ಒಂದು ರೌಡಿಯ ಕುಟೀರದಲ್ಲೇ. ಅದಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಜನರಿಗೆ. ಅದು ಆತ ಒಬ್ಬ ರೌಡಿ, ಅವರಿಗೆ ಇದಂತೇಳಿ ಅವರು ವ್ಯಕ್ತಿಗತವಾದಂಥ ನಿಂದನೆಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮದು ಎಲ್ಲ ಮೂಲಕ್ಕೆ ಎದಕ್ಕೆ ಹೋದರೆ ನಿಮ್ಮದು ಕೂಡ ಭಾಳಷ್ಟು ಇದು ಇರ್ಬೋದು. ಮತ್ತೇನೆಂದರೆ ನಮ್ಮ ಧರ್ಮದಲ್ಲಿ ಕೂಡ ವಾಲ್ಮೀಕಿ ಆದವನು ಮೊದಲೇ ರೌಡಿ ಡಕಾಯಿತನೇ ಆಗಿರ್ತಾ, ಆದರೂ ಕೂಡ ಅವನು ರಾಮಾಯಣವನ್ನು ಬರೀತಾನೆ, ಸೀತಾಮಾತೆಗೆ ಆಶ್ರಯನ ಕೊಡುವಂಥದ್ದು ಮತ್ತು ರಾಮಾಯಣ ಬರೀತಾನೆ. ಅದೆಲ್ಲ ತಮ್ಗೆ ಗೊತ್ತಿರುವಂಥದ್ದು ವಿಷಯ. ಇವ್ರೇನು ಮಾಡಿದ್ರು, ಇವರು ವನವಾಸ ಕಟ್ಟಿದ್ರು, ಸೀತಾಮಾತೆಗೂ ವನವಾಸ ಕಟ್ಟಿದ್ರು. ಆ ಸಮಯದಲ್ಲಿ ರಾವಣನ ಒಂದು ಗೆಲ್ಲಬೇಕಾದ್ರೆ, ರಾವಣನಿಗೆ ಸಂಹಾರ ಮಾಡಬೇಕಾದ್ರೆ ಸೀತಾಮಾತೆ ಕರುತರುವುದರಲ್ಲಿ ಇವ್ರು ಯಾರೂ ಇದ್ದಿರಲಿಲ್ಲ. ಇಂಥವರೇ ಅವರು ಕೋಮುವಾದಿಗಳು. ಅದಕ್ಕಾಗಿ ಇವರು ಭಾಷಣಕ್ಕೆಲ್ಲ ಯಾವುದೇ ಮರಳಾಗಬೇಡಿ. ಯಾಕೆ ಕೇಳಿದರೆ, ಇದು ಕೋಮುವಾದಕ್ಕೆ ಯಾವುದೇ ರೀತಿ ಆಸ್ವಾದವನ್ನು ಕೊಡಬೇಡಿ. ಯಾಕಂದರೆ ನಿಮ್ಮ ಮನೆಯಲ್ಲಿ 10 ಜನ ನಿಮ್ಮನ್ನು ನಂಬ್ಕೊಂಡಿರ್ತಾರೆ, ನಿಮ್ಮ ಹೆಂಡತಿಯವ್ರು ನಂಬ್ಕೊಂಡಿರ್ತಾರೆ, ನಿಮ್ಮ ತಂದೆ ತಾಯಿರು ಒಂದು 20-30 ವರ್ಷ ನಿಮಗೆ ಬೆಳೆಸಿರ್ತಾರೆ. ನಮ್ಮ ಯೂತ್ ಏನಿದೆ ನಮ್ಮ ದೇಶದ ಆಸ್ತಿ. ಅದಕ್ಕಾಗಿ ಇಂಥ ಕೋಮುವಾದಕ್ಕೆ ಯಾವುದೇ ರೀತಿ ಬಲಿಯಾಗಬೇಡಿ ಅನ್ನುವಂಥದ್ದೇ ನಾನು ಹೇಳ್ತಾ ಇರೋದು. ಜಾತ್ಯತೀತ ಅನ್ನುವಂಥದ್ದೇನು, ಅವರು ನಮ್ಮ ರಾಮಾಯಣ ಸಮಯದಲ್ಲೂ 2 ಮಹಾನ್ ಗ್ರಂಥಗಳ ಬಗ್ಗೆ ಇವರು ಯಾವುದೇ ರೀತಿ ಹೇಳೋದಿಲ್ಲ, ಅದು ತಿರ್ಚೋದಕ್ಕೂ ನಾವು ಕೊಡೋದಿಲ್ಲ. ಅದ್ರ ಬಗ್ಗೆ ಭಾಷಣ ಮಾಡಲ್ಲ ಇವರು, ಬರೀ ಕೋಮವಾದದ್ದು. ಇವ್ರಿಗೆ ಹೊಡಿರಿ, ಅವ್ರಿಗೆ ಹೊಡಿರಿ, ಇವ್ರು ತಂದು ಇದು ಮಾಡಿ, ಅವ್ರು ತಂದು ಅದೇ ಬಿಟ್ಟರೆ ನಮ್ಮ ಮಹಾನ್ ಗ್ರಂಥಗಳ ಬಗ್ಗೆ ಯಾವುದೇ ರೀತಿ ವಿಸ್ತಾರವಾಗಿ ವಿವರಣೆ ಮಾಡೋದಿಲ್ಲ. ಮತ್ತೇನೆಂದರೆ, ನೀವು ಮುಂದಿನಿಂದಲೇ ಶಾಶ್ವತ ಏನೂ ಅಲ್ಲ, ಆದರೆ ಗ್ರಂಥಗಳು ಶಾಶ್ವತ. ಅದಕ್ಕಾಗಿ ನಾವು ಹೇಳ್ತಾ ಇರುವಂಥದ್ದು, ಇವರು ಸೀತಾಮಾತೆಗೂ ಕೂಡ ಯಾವ ರೀತಿ ಆಶ್ರಯ ಆದವರಲ್ಲ, ರಾಮನಿಗೂ ಕೂಡ ಯಾವುದೇ ರೀತಿ ಆಶ್ರಯ ಆದವರಲ್ಲ. ರಾಮಾಯಣ ಸಮಯದಲ್ಲಿ ಜಾತ್ಯತೀತ ಅಲ್ಲಿಂದನೇ ಹುಟ್ಟುಕೊಂಡಿರುವಂಥದ್ದು. ಮತ್ತೇನೆಂದರೆ, ನಾವು ಮಹಾಭಾರತದಲ್ಲಿ ನೋಡ್ತೀವಿ, ಇಂಥವರೆಲ್ಲ ಯಾರು ದ್ರೋಣಾಚಾರ್ಯನಾದವನು ಒಂದು ಊಟಕ್ಕೆ ಮಾರಾಟ ಆಗಿಬಿಟ್ಟು ಮೋಸದಿಂದ ಚಕ್ರವ್ಯೂಹವನ್ನು ಕಟ್ತಾನೆ, ಮತ್ತು ಏಕಲವ್ಯನ ಬೆರಳನ್ನು ತಗೊಳ್ತಾನೆ. ಮತ್ತು ಕರ್ಣನಾದವನು ಒಂದು ರಾಜ್ಯ ಆಸ್ಥಾನಕ್ಕೋಸ್ಕರ ದುರ್ಯೋಧನ ಮೋಸದ ಆಟ ಪ್ರತಿಯೊಂದಕ್ಕೂ ಅವನು ಸಾಥ್ ಕೊಡ್ತಾನೆ. ಅದಕ್ಕೆ ಅವ್ರ ಪರಿಸ್ಥಿತಿ ಯಾವ ರೀತಿ ಆಯಿತು. ಅದಕ್ಕಾಗಿ ನೀವು ನ್ಯಾಯಬದ್ಧವಾದಂಥ ಸಂವಿಧಾನಾತ್ಮಕವಾಗಿ ಹೋರಾಟಕ್ಕೆ ಸ್ವಾಗತವನ್ನು ಕೋರಿ, ಅದು ಬಿಟ್ಕೊಂಡು ಇಂಥ ಕೋಮುವಾದಿಗಳಿಗೆ ಇದಕ್ಕೆ ಬಲಿ ಆಗಬೇಡಿ. ಮುಂದಿನ ದಿನದಲ್ಲಿ ನಿಮಗೆ ರೂಢಿ ಶೀಟರ್ ಅಂತ ಪಟ್ಟವನ್ನು ಕೊಡೋರು ಕೂಡ ಅವರೇ ಆಗಿರ್ತಾರೆ. ಅದಕ್ಕಾಗಿ ನೀವು ಯೋಚನೆ ಮಾಡಿ, ನಮ್ಮ ಹಿಂದೂ ಮಹಾಜನತೆಗಳೇ ಯೋಚನೆ ಮಾಡಿ ಹೆಜ್ಜೆ ಇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.